ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳದು ಫಸ್ಟ್ನೇ ದಿನ ಸ್ಕೂಲ್ ಆಗಿರೋದ್ರಿಂದ ಬೇಗನೆ ಎದ್ದು ಮಂಡೇ ಬೇರೆ ಆಗಿತ್ತಲ್ಲ, ಇದು ಬೇರೆ ಇತ್ತು ಅಂದ್ಬಿಟ್ಟು, ವಾರ ಆಗಿತ್ತು ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ನಾಷ್ಟಕ್ಕೆ ಅಂತ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ. ನಾಷ್ಟಕ್ಕೆ ಟೊಮೊಟೊ ಬಾತ್ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಅವಳಿಗೂ ಎಲ್ಲ ರೆಡಿ ಮಾಡಬೇಕಿತ್ತಲ್ಲ, ಅದಕ್ಕೆ ಇವತ್ತೆಲ್ಲ ಒಂದು ಸ್ವಲ್ಪ ಅವಳ ಹತ್ರ ಪೂಜೆ ಎಲ್ಲ ಮಾಡಿಸೋಣ ಮೊದಲನೇ ದಿನ ಅಂದ್ಬಿಟ್ಟು ನಾನು ಎಲ್ಲ ಬೆಳಗ್ಗೆನೇ ಎದ್ದು ಬೇಗ ರೆಡಿ ಮಾಡ್ತಾಯಿದ್ದೆ. ಎಲ್ಲ ಆದಮೇಲೆ ಅವಳನ್ನೂ ರೆಡಿ ಮಾಡಿ ಸ್ನಾನ ಎಲ್ಲ ಮಾಡಿಸಿ ಅವಳಿಗೂ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಂದರೆ ನಿಮಗೆ ಗೊತ್ತಲ್ಲ ಯಾವ ಥರ ಇರುತ್ತೆ, ಬೇಗ ರೆಡಿ ಮಾಡಬೇಕು ಕಳಿಸ್ಬೇಕು ಅಂತ. ಅದು ಮೊದಲನೇ ದಿನ ಬೇರೆ ಹೋಗ್ತಾಯಿದ್ಲು. ಯಾವ ಥರ ಹೋಗ್ತಾಳೆ ಏನು ಅನ್ನೋದು ನನಗೂ ಭಯ ಆಗೋಗಿತ್ತು, ಅಳ್ತಾಳ ಏನು ಅಂತ. ಅದಕ್ಕೆ ಅವಳ ಹತ್ರ ಎದ್ದು ಸ್ವಲ್ಪ ಪೂಜೆ ಎಲ್ಲ ಮಾಡಿಸೋಣ ಅಂತ ನೋಡಿ ಮಾಡಿಸ್ತಾ ಇದ್ದೀನಿ. ಅವಳು ಮಾಡ್ತಾಯಿದ್ದಾಳೆ ಪೂಜೆನ. ಬೆಳಗ್ಗೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ರೆಡಿ ಮಾಡೋಣ ಅಂತ ಅವಳಿಗೆ ರೆಡಿ ಮಾಡಿದೆ. ಸ್ಕೂಲ್ ಡ್ರೆಸ್ ಎಲ್ಲ ಹಾಕ್ಬಿಟ್ಟು. ಏನಂತ ಅಂದರೆ ಮಕ್ಕಳು ಹೋದರೆ ಸ್ಕೂಲ್ಗೆ ಹೋಗ್ತಾವ್ರೆ ಅಂದರೆ ನಮಗೇ ಒಂಥರ ಟೆನ್ಷನ್ ಇರುತ್ತೆ, ಯಾವ ಥರ ಹೋಗ್ತಾರೆ. ಅದು ಅವಳದು ಮೊದಲನೇ ದಿನ ಆಗಿತ್ತಲ್ಲ, ಸೊ ಯಾವ ಥರ ಹೋಗ್ತಾಳೆ ಏನು ಅನ್ನೋದು ಸ್ವಲ್ಪ ಹೇಳ್ತಾಳ ಏನು ಅಂತ. ಅದಕ್ಕೆ ಆಮೇಲೆ ನಾನು ನಮ್ಮ ಹಸ್ಬೆಂಡು ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟು ಅವಳನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬರೋಣ ಅಂತ ಹೊರಟ್ವಿ ಗಾಡೀಲಿ. ಸ್ಕೂಲ್ ಹತ್ರ ಹೋದರೆ ಎಲ್ಲರೂ ಆಲ್ರೆಡಿ ಲೇಟ್ ಬೇರೆ ಆಗಿಬಿಟ್ಟಿತ್ತು. ಫಸ್ಟ್ನೇ ದಿನವೇ ಸ್ವಲ್ಪ ಎದ್ದು ಮಕ್ಕಳು ಫಸ್ಟ್ನೇ ದಿನ ಅಲ್ವಾ, ಮನೇಲಿ ಮಲ್ಕೊಂಡು ರೂಢಿ ಆಗಿಬಿಟ್ಟಿರುತ್ತೆ. ಇಲ್ಲಿ ಸ್ವಲ್ಪ ಎದ್ದೇಳಬೇಕು ಅಂದರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೇ ಬರೋದು ಲೇಟ್ ಆಯಿತು ಅಂದ್ಬಿಟ್ಟು ಆಮೇಲೆ ನೋಡಿ ಬಂದಮೇಲೆ ಈ ಥರ ವೆಲ್ಕಮ್ ಮಾಡ್ತಾಯಿದ್ರು ಜಾರಮಂಡಿಲಿ. ವೆಲ್ಕಮ್ ಮಾಡಿ ಅವ್ರನ್ನ ಕರ್ಕೊಂಡ್ರು ಒಳಗಡೆ. ಓದ್ಲಲ್ಲ ಅಂದ್ಬಿಟ್ಟು ನನಗೂ ಸಮಾಧಾನ ಆಯಿತು, ಹೋಗ್ಬಿಟ್ಟೆ. ಬಟ್ ಏನಂದರೆ ಸ್ವಲ್ಪ ಹತ್ತಲಂತೆ ಆಮೇಲೆ ಸ್ಕೂಲಲ್ಲಿ. ನಾವು ಮತ್ತೆ ಅವಳನ್ನ ಕರ್ಕೊಂಡು ಹೋಗೋಣ ಅಂದರೆ ಜಾಸ್ತಿ ಹೊತ್ತೇನಿರಲಿಲ್ಲ, 1.5 hour ಫಸ್ಟ್ನೇ ದಿನ ಅಲ್ವಾ, ಅದಕ್ಕೆ 1.5 hour ಇತ್ತು. ಆಮೇಲೆ ಅವಳನ್ನ ಕರ್ಕೊಬರೋಕ್ಕೆ ಅಂತ ಮತ್ತೆ ಹೋದರೆ ಅಳ್ತಾಯಿದ್ಲು. ಆಮೇಲೆ ಅವ್ರ ಮ್ಯಾಮ್ ಎಲ್ಲ ಚಾಕ್ಲೇಟು ಎಲ್ಲ ಕೊಟ್ಟರು. ಆಮೇಲೆ ಸಮಾಧಾನ ಆದಳು. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದರೆ ಅಲ್ಲೇ ಕೆಳಗಡೆ ಆಂಟಿ ಮನೇಲೇ ಚಪಾತಿ ಎಲ್ಲ ಕೊಟ್ಟರು, ತಿನ್ಕೊಂಡು ಆಟಾಡ್ತಾಯಿದ್ಲು. ನೋಡಿ ಮಕ್ಳಿಗೆ ಈಗೇನು ಹೇಳ್ಕೊಡೋಂಗೆ ಇಲ್ಲ ಅಲ್ಲ ನಾವು. ಇವ್ರ ವಯಸ್ಸಲ್ಲಿ ಜರಡಿ ಅಂದರೆ ಏನು ಅನ್ನೋದೆಲ್ಲ ಗೊತ್ತೇ ಇರಲಿಲ್ಲ. ಬಟ್ ನೋಡಿ ಇವಳು ಅಕ್ಕಿಗೆ ಹೆಂಗೆ ಹಿಡಿಯೋದು ಅಂತೆಲ್ಲ ತೋರಿಸ್ತಿದ್ದಾಳೆ. ಆಮೇಲೆ ನನಗೆ ಸ್ವಲ್ಪ ಗಾಯ ಆಗಿತ್ತು ಅಂದ್ಬಿಟ್ಟು ದೇವ್ರ ಹತ್ರ ಹೋಗಿ ಅವಳೇ ಕೇಳ್ತಾಯಿದ್ಲು, ಏನಂತ ಕೇಳ್ಕೊತಾಳೆ ನೋಡಿ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಪೂಜೆ ಬೇರೆ ಮಾಡಿರಲಿಲ್ಲ, ಇನ್ನೂ ಪೂಜೆ ಮಾಡೋಣ ಅಂದ್ಬಿಟ್ಟು ಹೋಗಿ ಪೂಜೆ ಮಾಡ್ತಾಯಿದ್ದೆ. ಎಲ್ಲ ಆಲ್ರೆಡಿ ಬೆಳಗ್ಗೆ ಒಂದು ಸರಿ ಅವಳ ಹತ್ರ ಮಾಡಿಸಿದ್ನಲ್ಲ, ಹೂವು ಎಲ್ಲ ಸ್ವಲ್ಪ ಹಾಕ್ಬಿಟ್ಟು ಅವಳ ಹತ್ರ ಮಾಡಿಸಿದ್ದೆ. ಆಮೇಲೆ ನಾನು ಇನ್ನೊಂದೆರಡು ಹೂವು ಇಟ್ಬಿಟ್ಟು ಆಮೇಲೆ ಸಾಯಂಕಾಲ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡ್ತಾಯಿದ್ದೀನಿ. ಹೂವು ಎಲ್ಲ ಇಟ್ಟು ನೋಡಿ. ಅದು ಅಲ್ಲದೆ ನಮ್ಮ ಅತ್ತೆ ಊರಿಂದ ಹೂವು ಕೊಟ್ಟು ಕಳಿಸಿದ್ರು. ಅದು ಮಲ್ಲಿಗೆ ಹೂವು ನಮ್ಮ ತೋಟದಲ್ಲೇ ಬಿಟ್ಟಿದ್ದಂತೆ. ಸೊ ಚೆನ್ನಾಗಿತ್ತು ಮೊಗ್ಗು ಅಂತ ಅಂದ್ಬಿಟ್ಟು ಅದನ್ನು ಇಟ್ಟಿದ್ದೆ ಕಟ್ಕೊಳ್ಳೋಣ ಅಂತ. ಅದಕ್ಕೆ ನಾನು ಕಟ್ಕೊಂಡು ನೋಡಿ, ನಾನು ಮುಟ್ಕೊಂಡಿದ್ದೀನಿ ಹೂವನ. ತುಂಬ ಚೆನ್ನಾಗಿ ಇತ್ತು. ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಮಲ್ಲಿಗೆ ಹೂವು ಹೆಂಗೆ ಬಂದ್ರೂ ಎಲ್ಲೇ ಸಿಕ್ಕಿದ್ರೂ ಈಸ್ಕೊಂಡು ಮುಟ್ಕೊಂಡ್ಬಿಡ್ತೀನಿ. ನಾನು ಇನ್ಯಾವ ಹೂವನೂ ಅಷ್ಟು ಮುಡಿಯಲ್ಲ. ಬಟ್ ಮಲ್ಲಿಗೆ ಹೂವು ಅಂದರೆ ನನಗೆ ತುಂಬಾ ಇಷ್ಟ. ಯಾವ ಒಂದು ಫಂಕ್ಷನ್ ಆದ್ರೂ ಮಲ್ಲಿಗೆ ಹೂವೇ ನನಗೆ ಬೇಕು. ಸೊ ನಮ್ಮ ಅತ್ತೆ ಅದಕ್ಕೆ ಕಳಿಸಿದ್ರಲ್ಲ, ಅದನ್ನೆಲ್ಲ ಪೋಣಿಸಿ ನೋಡಿ ದೇವ್ರಿಗೆಲ್ಲ ಹಾಕಿದ್ದೀನಿ ನೋಡಿ, ಪೋಣಿಸಿ ಎಲ್ಲ ಮಾಡಿ ಮಲ್ಲಿಗೆ ಹೂವು. ಆಮೇಲೆ ನಾನು ಕಟ್ಟಿ ಎಲ್ಲ ಮುಟ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಹೂವು. ಅದ್ರ ವಾಸನೆ ಹೆಂಗಿರುತ್ತೆ ಅಲ್ವಾ. ನಿಮಗೂ ಮಲ್ಲಿಗೆ ಹೂವು ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ವಾಸನೆ. ಅದಕ್ಕೆ ಎಲ್ಲ ಪೂಜೆ ಎಲ್ಲ ಮಾಡಿ ನೋಡಿ ಆಮೇಲೆ ಎಲ್ಲ ಮುಗಿಸ್ದೆ. ಆಮೇಲೆ ನನ್ನ ಮಕ್ಕಳು ಫ್ರೆಶ್ಶಾಗಿ ಹೂವು ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಬೇರೆಯವರು ಅಲ್ಲಿ ಇವಾಗಂತೂ ಮಲ್ಲಿಗೆ ಹೂವಕ್ಕೆ ಎಷ್ಟು ಬೆಲೆ ಇದೆ. ಈಚೆ ತಗೋಬೇಕು ಅಂದರೆ ಒಂದು ಮೊಳ ಇದು ಹೂವಕ್ಕೇನೆ 50 ರೂಪಾಯಿ 60 ರೂಪಾಯಿ ತೊಗೋತಾರೆ.
ಆದರೆ ಅದಕ್ಕೆ ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ದು 4-5 ಇದು ಮಾಡಿದೆ ನಾನು, ಏನೋ ಪೋಣಿಸಿದ್ದು ಅಷ್ಟು ಆಗಿತ್ತು, ಚೆನ್ನಾಗಿತ್ತು. ಅದಕ್ಕೇನೆ ಎಲ್ಲ ಪೂಜೆಗೆ ಅಂದ್ಬಿಟ್ಟು ಎಲ್ಲ ಪೋಣಿಸ್ಬಿಟ್ಟು ಎಲ್ಲ ದೇವ್ರಿಗೆ ಒಂದು ಸ್ವಲ್ಪ ಇರಲಿ, ನಾನು ಒಂದು ಸ್ವಲ್ಪ ಪೋಣಿಸ್ಕೊಳ್ಳೋಣ ಅಂತ ನೋಡಿ ಫೈನಲ್ ಲುಕ್ಕು ಈ ಥರ ದೇವ್ರ ಮನೆ ಅಲಂಕಾರ ಮಾಡಿದ್ದೆ. ಆಮೇಲೆ ನನ್ನ ಮಕ್ಕಳು ಎಲ್ಲ ಸರಿ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡ್ವಿ. ನನ್ನ ಮಕ್ಕಳು ಹಾಡು ಹಾಕಮ್ಮ ಟಿ ವಿಲಿ ಅಂತ ಅಂದರು. ಸೊ ಅವ್ರಿಗೆ ಟಿ ವಿ ಇನ್ನೂ ನಮ್ಮ ಯಜಮಾನ್ರು ಬೇರೆ ಬಂದಿರಲಿಲ್ಲ. ಅವ್ರಿಗೆ ಬಂದಮೇಲೆ ಇದು ಮಾಡೋಣ ಅಂದ್ಬಿಟ್ಟು ಅವರು ಡ್ಯಾನ್ಸ್ ಹಾಕು ಅಂದ್ಬಿಟ್ಟು ಆಡ್ತಾಯಿದ್ರು. ನೋಡಿ ನನ್ನ ಮಗ ಯಾವ ಥರ ಡ್ಯಾನ್ಸ್ ಆಡ್ತಾಯಿದ್ದಾನೆ ಅಂತ. ಇವನು ಸ್ವಲ್ಪ ನಾಚ್ಕೊಳ್ಳೋದು ಜಾಸ್ತಿ, ನಾಚ್ಕೊಂಡೇ ಇದು ಮಾಡ್ತಾನೆ. ಹಂಗೂ ಇಷ್ಟು ಮಾಡ್ದ ಅಂದ್ಬಿಟ್ಟು ಅವನಿಗೆ ಗೊತ್ತಿಲ್ದಿರೋ ವೀಡಿಯೋ ಮಾಡಿರೋದಿದು, ಗೊತ್ತಿದ್ದಿದ್ರೆ ಬೇಡ ವೀಡಿಯೋ ಅಂತ ಅಂತಾನೆ. ಸೊ ಅದಕ್ಕೆ ಗೊತ್ತಿಲ್ಲದೆ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನನ್ನ ಮಗಳೂ ನೋಡಿ ಯಾವ ಥರ ಡ್ಯಾನ್ಸ್ ಆಡ್ತಾಳೆ ಅಂತ. ನಮ್ಮ ಯಜಮಾನ್ರು ಬಂದರು, ನಾವು ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.